ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿರಂತರ ಆರೋಗ್ಯದ ಗುಟ್ಟುಗಳು. ಸ್ನೇಹಿತರೆ, ಹೊಸಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತುಳಸಿಯೊಂದಿಗೆ ಹಾಲು ಸೇವಿಸಬಾರದು. ಮೀನು ಮಾಂಸದೊಂದಿಗೆ ಹಾಲಿನ ಉತ್ಪನ್ನ ಕೂಡದು. ಸಿಹಿ ಆಹಾರದೊಂದಿಗೆ ಮೂಲಂಗಿ ಮೆತ್ತೆ ಸೊಪ್ಪು ಬೇಡ. ಹಸಿ ತರಕಾರಿಯೊಂದಿಗೆ ಸಿಹಿ ಪದಾರ್ಥ ಕೂಡದು. ನೇರಳೆ ಹಣ್ಣು ತಿಂದಾಗ ಮೊಸರು ಮಜ್ಜಿಗೆ ಸೇವನೆ ಸಲ್ಲದು. ಹಾಲಿನ ಜೊತೆಗೆ ಉಪ್ಪು ಬೇಡ. ಬಿಸಿ ಅಡಿಗೆ ತಂಗಳು ಅಡಿಗೆ ಒಟ್ಟಿಗೆ ಸೇವನೆ ಬೇಡ. ಮೊಸರು ಮಜ್ಜಿಗೆ ಬೆಣ್ಣೆ ಪಂಚಲೋಹದ ಪಾತ್ರೆಯಲ್ಲಿಟ್ಟು ಸೇವಿಸಬಾರದು. ಜೇನಿನೊಂದಿಗೆ ಹಸಿ ತರಕಾರಿ ಸೇವಿಸಬಾರದು. ಜೇನುತುಪ್ಪದೊಂದಿಗೆ ದನದ ತುಪ್ಪ ಸಮ ಪ್ರಮಾಣದಲ್ಲಿ ಸೇವನೆಗೆ ಯೋಗ್ಯವಲ್ಲ. ಸಿಹಿ ಆಹಾರದೊಂದಿಗೆ ಹಸಿ ಈರುಳ್ಳಿ ಸೇವನೆ ಸಲ್ಲದು. ಮೊಸರು ಮಜ್ಜಿಗೆ ಜೊತೆಗೆ ಬಾಳೆಹಣ್ಣು ಸೇವಿಸಕೂಡದು. ಹಸಿ ತರಕಾರಿಯೊಂದಿಗೆ ಬೆಣ್ಣೆ ಸೇವಿಸಬಾರದು. ಅನ್ನದ ಜೊತೆಗೆ ಹಣ್ಣು ಸೇವಿಸಬಾರದು. ಮೂಲಂಗಿ ನುಗ್ಗೆಕಾಯಿಯೊಂದಿಗೆ ಹಾಲು ಸೇವಿಸಬಾರದು. ಯಾವುದೇ ಹುಳಿ ಹಣ್ಣು ಸೇವಿಸಿ ಹಾಲು ಸೇವಿಸಬಾರದು. ಮಜ್ಜಿಗೆ ಜೊತೆಗೆ ತುಪ್ಪ ಹಾಕಿ ಸೇವಿಸಬಾರದು. ಜರ್ಸಿ ಹಾಲು ಬೇಡ. ಜವಾರಿ ಅಮೃತ ಇರಲಿ. ರಾಸಾಯನಿಕ ಬೇಡ. ರಸಗೊಬ್ಬರ ಬಳಸಿರಿ. ಕರುಳು ಹಸಿಯಲ್ಲಿ ನಾಲಿಗೆಯಲ್ಲ. ಬೇಕರಿ ಬೇಡ. ಬಕ್ಕರಿ ತಿನ್ನಿರಿ. ತುಳಸಿ ಸೇವಿಸು, ರೋಗ ಅಳಿಸು. ದೀರ್ಘಾಯುಷ್ಯಕ್ಕಿಂತ ಸುಖಾಯು ಮುಖ್ಯ. ರೋಗದ ಭಯವೇ ಸಾವಯವ ಆಹಾರ ಬಳಸಿರಿ. ಹಸು ಇದ್ದರೆ ಕಸುವು ಬರುವುದು. ಕೋಕೋ ಬೇಡ. ಕೋಕಂ ಕುಡಿಯಿರಿ. ಕೇಕ್ ಬೇಡ. ಮೈಸೂರು ಪ್ಯಾಕ್ ತಿನ್ನಿರಿ. ನಿರೋಗಿಯಾಗಬೇಕೆ ನಿರಂಜನನಾಗು. ಪಿಜ್ಜಾ ಬೇಡ. ಕಜ್ಜಾಯ ಸೇವಿಸಿ. ಬಾಧೆ ಬೇಡವೇ ತ್ಯಾಗಿಯಾಗು. ರಟ್ಟೆ ಗಟ್ಟಿಯಾಗಲು ರೊಟ್ಟಿ ಸೇವಿಸು. ಬೀಟಿ ಬದನೆ ಬೇಡ. ನಾಟಿ ಬದನೆ ಇರಲಿ. ಇಂದ್ರನನ್ನು ಗೆಲ್ಲುವುದಕ್ಕಿಂತ ಇಂದ್ರಿಯಗಳನ್ನು ಗೆಲ್ಲು. ಬೇಡವೇ ರೋಗ. ನಿತ್ಯ ಮಾಡಿರಿ ಯೋಗ. ಪ್ರಕೃತಿ ನಿಯಮ ಪಾಲಿಸಿದರೆ ನಿರೋಗಿ, ಪಾಲಿಸದಿದ್ದರೆ ನೀರೋಗಿ. ಆರೋಗ್ಯಕ್ಕೆ ಹಣ ಹೋಗಲಿ, ಹಣಕ್ಕಾಗಿ ಆರೋಗ್ಯ ಹಾಳಾಗದಿರಲಿ. ಆರಾಮ ನೀಡುವುದೆಲ್ಲ ಆರೋಗ್ಯ ಕೆಡುವುದಿಲ್ಲ. ಆರೋಗ್ಯವೇ ಎಲ್ಲವೂ ಅಲ್ಲ, ಅಲ್ಲದಿದ್ದರೆ ಯಾವುದೂ ಇಲ್ಲ. ಆರೋಗ್ಯದ ಸಿಹಿಯನ್ನು ಅನಾರೋಗ್ಯದ ಕೈಯಲ್ಲಿ ಅರಿಯಬಹುದು. ನಿಯಮ ಪಾಲಿಸಿದರೆ ನೀ ಯಮನಿಂದ ಘೋಷಿಸುವೆ. ರಾಗಿಯುಂಡು ನಿರೋಗಿಯಾಗಿರು. ಹೊಣೆಗೋಣ ಸೊಪ್ಪು ಹೋದ ಕಣ್ಣು ತರುವುದು. ಹಸಿದಾಗ ಹಣ್ಣು ತಿನ್ನುವುದು. ಉಂಡ ಮೇಲೆ ಕಬ್ಬು ತಿನ್ನುವುದು. ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಸಿದು ಹಲಸು ಸೇವಿಸುವುದು. ಉಂಡು ಮಾವು ತಿನ್ನುವುದು. ಬದುಕಲು ಆರೋಗ್ಯತೆ ಬೇಕು. ಸಾಯಲು ಆರೋಗ್ಯ ಕೆಟ್ಟರೆ ಸಾಕು. ತಲೆ ತಣ್ಣಗಿರಲಿ. ಬಾಯಿ ಕೈ ಸ್ವಚ್ಛವಾಗಿರಲಿ. ಹೊಟ್ಟೆ ಮೃದುವಾಗಿರಲಿ. ಪಾದ ಬೆಚ್ಚಗಿರಲಿ. ನಿತ್ಯ ಕನಿಷ್ಠ 6 ಲೋಟ ನೀರು ಸೇವಿಸಿರಿ. ನಿತ್ಯ 6 ಗಂಟೆ ನಿದ್ದೆ ಅತ್ಯುತ್ತಮ. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. 1 ಗಂಟೆ ವ್ಯಾಯಾಮ ಕಡ್ಡಾಯ. ನಿತ್ಯ ತಲೆ ಸ್ನಾನ ಮಾಡಬೇಕು. ವಾರಕ್ಕೆ 1 ಸಾರಿ ಎಣ್ಣೆ ಸ್ನಾನ ಮಾಡಬೇಕು. ವಾರಕ್ಕೆ 1 ಉಪವಾಸ ಅತ್ಯುತ್ತಮ. ಕಾಮ ಬಯಕೆಯಲ್ಲಿ ಹಿಡಿತವಿರಲಿ. ಕ್ರೋಧ ತುಂಬ ಆರೋಗ್ಯ ಹಾಳು ಮಾಡುತ್ತದೆ. ಲೋಭ ಮನುಷ್ಯನನ್ನು ದುರಾಸೆಗೆ ತಳ್ಳುತ್ತದೆ. ಮೋಹ ಮನುಷ್ಯನ ಮಾನ ಕಳೆಯುತ್ತದೆ. ಮದ ಮನುಷ್ಯನ ಬುದ್ಧಿಯನ್ನು ನಾಶ ಮಾಡುತ್ತದೆ. ಮತ್ಸರ ತೀವ್ರ ಕಾಯಿಲೆಗೆ ತಳ್ಳುತ್ತದೆ. ಬೆಳಿಗ್ಗೆ ಉಪ್ಪಿನಂಶ, ಮಧ್ಯಾಹ್ನ ಹುಳಿ ಅಂಶ, ರಾತ್ರಿ ಸಿಹಿ ಅಂಶದ ಆಹಾರ ಉತ್ತಮ. ಬೆಳಿಗ್ಗೆ ನೀರು, ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಹಾಲು ಅತ್ಯುತ್ತಮ. ಈ ರೀತಿ ಅನುಸರಿಸಿ ನಿರಂತರ ಆರೋಗ್ಯ ಹೊಂದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.